ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಮಂಜುಳಾ ಬಾಬು ಸುಬ್ಬಣ್ಣವರ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು. ಈ ಚಟುವಟಿಕೆಯಲ್ಲಿ ನಾನು ಕಾಂತೀಯ ಬಲರೇಖೆಗಳ ಲಕ್ಷಣಗಳನ್ನು ತಿಳಿಸಿಕೊಡುತ್ತಿದ್ದೇನೆ. ಕಬ್ಬಿಣ ಚೂರುಗಳನ್ನು ಆಕರ್ಷಿಸುವ ಮತ್ತು ಸ್ವತಂತ್ರವಾಗಿ ನೇತು ಬಿಟ್ಟಾಗ ದಕ್ಷಿಣೋತ್ತರವಾಗಿ ನಿಲ್ಲುವ ವಸ್ತುವನ್ನು ಕಾಂತ ಎನ್ನುವರು. ಕಾಂತದ ಸುತ್ತಲೂ ಕಾಂತೀಯ ಬಲ ಪ್ರಭಾವವಿರುವ ಪ್ರದೇಶವನ್ನು ಕಾಂತಕ್ಷೇತ್ರ ಎನ್ನುವರು. ಈ ಪ್ರದೇಶದಲ್ಲಿ ಕಬ್ಬಿಣ ರಜಗಳನ್ನು ಹರಡಿದರೆ ಅವು ರೇಖೆಗಳ ರೂಪದಲ್ಲಿ ಜೋಡಣೆಯಾಗುತ್ತವೆ. ಈ ರೇಖೆಗಳನ್ನು ಕಾಂತದ ಬಲ ರೇಖೆಗಳೆಂದು ಕರೆಯುವರು. ಈ ರೇಖೆಗಳ ಲಕ್ಷಣಗಳೆಂದರೆ, ಮೊದಲನೆಯದಾಗಿ ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತವೆ. ಎರಡನೆಯದಾಗಿ ಕಾಂತದ ಒಳಭಾಗದಲ್ಲಿ ಕಾಂತದ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದೆಡೆಗೆ ಕಾಂತೀಯ ಬಲರೇಖೆಗಳು ಇರುತ್ತವೆ. ಮೂರನೆಯದಾಗಿ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ನಾಲ್ಕನೆಯದಾಗಿ ಕಾಂತೀಯ ಬಲರೇಖೆಗಳು ಆವೃತ ಜಾಲಗಳಾಗಿರುತ್ತವೆ. ಐದನೆಯದಾಗಿ ಧ್ರುವ ಪ್ರದೇಶದಲ್ಲಿ ಇವುಗಳ ಸಾಂದ್ರತೆ ಅಧಿಕವಾಗಿರುತ್ತದೆ. ಧನ್ಯವಾದಗಳು.